ಬಂಧುಗಳೇ ನಮಸ್ಕಾರಗಳು. ಈಗ ನಮಗೆ ಕಾಣಸಿಗ್ತಾ ಇರೋರು ಸನ್ಮಾನ್ಯರಾದ ಬನಹಟ್ಟಿಯಿಂದ ಬಂದಂಥ ಸನ್ಮಾನ್ಯರಾದ ರಮೇಶ್ ಶಿವಪ್ಪ ಸಕ್ರಿ ಅವರು. ಇವರು ನಮ್ಮ ಅಥಣಿ ತಾಲೂಕಿನ ಕಟ್ಟಗೇರಿ ಗ್ರಾಮದವರು. ಈಗ ನಮಗೆ ಕಾಣಸಿಗ್ತಾ ಇರೋರು ನಮ್ಮ ಬಾಬಣ್ಣ ರಾವ್ ಸಾಹೇಬ್ ಕೋತ್ ಅವರು. ಸನ್ಮಾನ್ಯರಾದ ಬಾಬಾ ಸಾಹೇಬ್ ರಾವ್ ಸಾಹೇಬ್ ಖೋತ್ ಅವರು ಕಾಣಿಸ್ಕೊಂಡ್ರು. ಈಗ ನೋಡ್ರಿ ನಮ್ಮ ಕಟಗೇರಿ ಅವರು ಕಾಣಿಸ್ಕೊಂಡ್ರು. ಅಲ್ಲೇ ಪಕ್ಕದಲ್ಲೇ ಮೊದಲಿಗೆ ಕಾಣಿಸ್ಕೊಂಡವರು ಸನ್ಮಾನ್ಯರಾದ ಲಕ್ಷ್ಮಣ್ ಬಸಪ್ಪ ಖೋತ್ ಇವರು ಕಾಣಿಸ್ಕೊಂಡ್ರು. ಈಗ ಇಲ್ಲಿ ಯಾಕೆ ನಾವು ಸೇರಿದ್ದೀವಪ್ಪ ಅಂದ್ರೆ ಸನ್ಮಾನ್ಯರಾದ ಇಲ್ಲಿ ನಮ್ಮ ಸುರೇಶ್ ಮಾಮ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಇವರು ಮೂಲ ಜನವಾಡದವರು. ಈಗ ಅವರು ಜತ್ದಲ್ಲಿ ಬೃಹತ್ ನಿವಾಸದಲ್ಲಿ ಇರುತ್ತಾರೆ. ಅವರು ರಿಟೈರ್ಮೆಂಟ್ ಇಂಜಿನಿಯರು. ಈಗ ನಮಗೆ ಕಾಣಸಿಗ್ತಾ ಇರುವವರು ನಮ್ಮ ಹೆಮ್ಮೆಯ ಜನಪ್ರಿಯ ಅಥಣಿಯ ಶಾಸಕರು, ಮಾಜಿ ಶಾಸಕರು ಸನ್ಮಾನ್ಯರಾದ ಮಹೇಶಣ್ಣ ಕುಮಟಳ್ಳಿಯವರು. ಅವರು ಇಲ್ಲಿ ಬಂದಿದ್ದಾರೆ. ನಮ್ಮ ಕೋತು ಬಂಧುಗಳ ಒಂದು ಕುಪ್ಪಸ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ. ಅವರಿಗೆ ನಮ್ಮ ಕೋತು ಬಂಧುಗಳ ವತಿಯಿಂದ ಮತ್ತು ನಮ್ಮ ಊರಿನ ಎಲ್ಲ ಹಿರಿಯರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇಲ್ಲಿ ನಮ್ಮ ಹಳೆಯಂದರು ಗುಡ್ಡಾಪುರವರು ಕಾಣಿಸ್ಕೊಂಡ್ರು, ಯುವಕರು ಅವರು. ಇಲ್ಲಿ ನಮ್ಮ ಅನಿಲ್ ಕಿತ್ತೂರು ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಸನ್ಮಾನ್ಯರಾದ ಸಂಗೊಂಡ ಬಸಪ್ಪ ಖೋತ್ ಇವರು ಇಲ್ಲಿ ಖೋತ್ ಬಂಧುಗಳ ಒಂದು ಕುಪ್ಪಸ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ಮತ್ತೆ ನಮ್ಮ ಜನಪ್ರಿಯ ಮಾಜಿ ಶಾಸಕರಾದ ಸನ್ಮಾನ್ಯರಾದ ಮಹೇಶಣ್ಣ ಕುಮಟಳ್ಳಿ ಅವರು ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ನಮ್ಮ ಅಶೋಕ್ ಖೋತ್ ಅಥಣಿ ಯೂಟ್ಯೂಬ್ ಚಾನಲ್ದೊಂದಿಗೆ ಮಾತನಾಡಿ ನಮಗೆ ಪ್ರೋತ್ಸಾಹಿಸಿದರು. ಹಾಗೆ ನಿಮ್ಮ ಚಾನಲ್ ಬೆಳೆಯಲಿ ಮತ್ತು ನೀವು ಹಾಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಬಿಡ್ರಿ. ನಿಮ್ಮ ಒಂದು ಚಾನಲ್ದಲ್ಲಿ ಅಶೋಕ್ ಖೋತ್ ಅಥಣಿ ಯೂಟ್ಯೂಬ್ ಚಾನಲ್ ಇನ್ನೂ ಬಹಳಷ್ಟು ಬೆಳೆಯಬೇಕು ಅಂತ ಹೇಳಿ ನಮಗೆ ಆಶೀರ್ವಾದ ಮಾಡಿದರು. ಈಗ ನಮ್ಮ ಹಲ್ಯಾಳ ಗ್ರಾಮದಿಂದ ಬಂದಂಥ ಗುರುಗಳು, ಪೂಜ್ಯರು, ಹಲ್ಯಾಳ ಗ್ರಾಮದ ಪೂಜ್ಯರು, ಹಲ್ಯಾಳ ಮಠದ ಒಂದು ಮಹಾಸ್ವಾಮೀಜಿಗಳು ನಮಗೆ ಕಾಣಿಸ್ಕೊಂಡ್ರು. ಇಲ್ಲಿ ನೋಡ್ರಿ, ಈಗ ಕಾಣಿಸ್ಕೊಳ್ತಾ ಇರುವವರು ಸನ್ಮಾನ್ಯರಾದ ನಮ್ಮ ಶಿವಣ್ಣ ಬಸಲಿಂಗಪ್ಪ ಖೋತ್ ಅವರು. ತಮ್ಮ ಪಾಪು ಮಗುನೊಂದಿಗೆ ಅವರು ನಮಗೆ ಟಾಟಾ ಹೇಳ್ತಾ ಇದ್ದಾರೆ, ನಮ್ಮ ಅಶೋಕ್ ಖೋತ್ ಅಥಣಿ ಯೂಟ್ಯೂಬ್ ಚಾನಲ್. ಈಗ ಇವರು ಸನ್ಮಾನ್ಯರಾದ ಶಿವಾನಂದ್ ಬಸಲಿಂಗಪ್ಪ ಖೋತ್ ಇವರ ಖಾಸ್ ತಮ್ಮ ಸನ್ಮಾನ್ಯರಾದ ಚಿದಾನಂದ್ ಬಸಲಿಂಗಪ್ಪ ಖೋತ್ ಇವರ ಧರ್ಮಪತ್ನಿ ತಾಯಿ ಶ್ರೀದೇವಿ ಇವರ ಕುಪ್ಪಸ ಅಥವಾ ಸೀಮಂತ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ನಾವು ಈಗ ಎಲ್ಲರನ್ನು ಭಾಗಿಯಾಗಿ ನಾವು ಕ್ಯಾಪ್ಚರ್ ಮಾಡ್ತಾ ಇಲ್ಲಿ ಕಾಣಿಸ್ತಾ ಇರುವವರು ನಮ್ಮ ಹಾರುಗೇರಿ ಬಂಧುಗಳಾದ ನಮ್ಮ ಬುರ್ಲಟ್ಟಿಯ ಹಾರುಗೇರಿ ಬಂಧುಗಳಾದ ಸನ್ಮಾನ್ಯರಾದ ಮಹಾದೇವ್ ಬಸಪ್ಪ ಹಾರುಗೇರಿ ಅವರು ಕಾಣಿಸ್ಕೊಂಡ್ರು. ಈಗ ಅವ್ರ ಪಕ್ಕದಲ್ಲೇ ಅವರ ಆತ್ಮೀಯರಾದಂಥ ಸನ್ಮಾನ್ಯರಾದ ಗುರ್ಲಿಂಗ್ ಬಸಪ್ಪ ಖೋತ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಇವರ ಹಿರಿಯ ಅಣ್ಣನ ಮಗ ಸನ್ಮಾನ್ಯರಾದ ಚಿದಾನಂದ್ ಬಸಲಿಂಗಪ್ಪ ಖೋತ್ ಅವ್ರಿಗೆ ಕಾಣಿಸ್ತಾ ಇದ್ದಾರೆ ನೋಡ್ರಿ. ಸನ್ಮಾನ್ಯರಾದ ಚಿದಾನಂದ್ ಬಸಲಿಂಗಪ್ಪ ಖೋತ್ ಇವರ ಧರ್ಮ ಪತ್ನಿ ತಾಯಿ ಕುಂಕುಮ ಸೌಭಾಗ್ಯವತಿ ಶ್ರೀದೇವಿ ಇವರ ಕುಪ್ಪಸ ಅಥವಾ ಸೀಮಂತ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾವರೇ. ಬಹಳಷ್ಟು ಜನರು ಗುರು ಹಿರಿಯರು ಬಂದಿದ್ದಾರೆ, ಸ್ವಾಮೀಜಿಗಳು ಬಂದಿದ್ದಾರೆ, ನಮ್ಮೂರಿನ ಸ್ವಾಮಿಗಳು ಬಂದಿದ್ದಾರೆ ಮತ್ತು ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಿಂದ ಮಹಾಸ್ವಾಮಿಗಳು ಬಂದಿದ್ದಾರೆ. ಅವರು ಹಲ್ಯಾಳ ಗ್ರಾಮದಲ್ಲಿರುವ ಒಂದು ಮಠ, ಆ ಮಠದ ಒಂದು ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಒಂದು ಉಪದೇಶಗಳನ್ನು ಮತ್ತು ದೇವರ ಸ್ತೋತ್ರಗಳನ್ನು ಮತ್ತು ಇವರ ಜೀವನ 7 ಜನ್ಮಗಳವರೆಗೆ ಇಬ್ಬರು ದಂಪತಿಗಳ 7 ಜನ್ಮಗಳವರೆಗೆ ಅವರ ಜೀವನ ಹಸನ್ಮುಖಿಯಾಗಿ ಸ್ವಚ್ಛಂದವಾಗಿ ಸುಂದರವಾದ ಜೀವನ 7 ಜನ್ಮಗಳವರೆಗೆ ಅವರ ಜೀವನ ಮುಂದುವರಿಯಲಿ ಅಂತ ಹೇಳಿ ಶುಭ ಆಶೀರ್ವಾದ ನೀಡಿದರು ನಮ್ಮ ಹಲ್ಯಾಳದ ಮಹಾಸ್ವಾಮಿಗಳು. ಈಗ ನೋಡ್ರಿ, ಇವರು ನವ ದಂಪತಿಗಳು ಈಗ ಮದುವೆಯಾಗಿ 1 ವರ್ಷ
ಆಗಿರ್ಬೋದು. ಅಷ್ಟರಲ್ಲೇ ಅವರು ತಮ್ಮ ಮನೆಗೆ ಒಂದು ಸೌಭಾಗ್ಯ, ಒಂದು ಸಂತಾನ ಲಕ್ಷ್ಮಿ ಒದಗಿ ಬಂದಿರುವುದು ಒಂದು ಮಹಾ ಸಂತೋಷ ಎಲ್ಲರಿಗೂ. ಅದಕ್ಕಾಗಿ ಇಬ್ಬರು ದಂಪತಿಗಳು ಈ ಒಂದು ಕುಪ್ಪಸ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿರುತ್ತಾರೆ. ಪಕ್ಕದಲ್ಲೇ ತಂಗಿ ಅಂದರೆ ಈ ಮನೆತನದ ತಂಗಿ ಅಂದರೆ ಕೋತ್ ಬಂಧುಗಳ ಸನ್ಮಾನ್ಯರಾದ ಬಸಲಿಂಗಪ್ಪ ಬಸಪ್ಪ ಕೋತ್ ಇವರ ಮಗಳು ಅಂದರೆ ಆ ತಂಗಿ, ಸ್ವಂತ ತಂಗಿ, ಮನೆಯ ತಂಗಿ ಇಲ್ಲಿ ಕುಪ್ಪಸ ಕಾರ್ಯಕ್ರಮದ ದಂಡೆಗಳನ್ನು ಕಟ್ಟಿಕೊಂಡು ಇಬ್ಬರು ನವ ದಂಪತಿಗಳಿಗೆ ಆರುತಿ ಬೆಳಗಿ ಅವರಿಗೆ ಶುಭ ಹಾರೈಸುತ್ತಿದ್ದಾರೆ. 7 ಜನ್ಮಗಳವರೆಗೆ ಅವರ ಜೀವನ ಸುಂದರವಾಗಿ ಸಾಗಲಿ ಅಂಥೇಳಿ ಶುಭ ಆಶೀರ್ವಾದ ನೀಡಿದಳು ಆ ತಂಗಿ. ನಮ್ಮ ಕೋತು ಬಂಧುಗಳ ವತಿಯಿಂದ ಆ ತಂಗಿಗೆ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನಾವು ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈಗ ಸ್ವಾಮೀಜಿಗಳು ಹಾಗೆ ಆಶೀರ್ವಚನ ಅಥವಾ ನಮ್ಮ ಈ ನವ ದಂಪತಿಗಳು ಇನ್ನೂ ಸಾಕಷ್ಟು ತಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಕಾರ್ಯ ಅವರಿಂದ ಒದಗಿ ಬರಲಿ ಮತ್ತು ಅವರ ಜೀವನ ಹಸನ್ಮುಖಿಯಾಗಿ ಮತ್ತು ಸುಂದರವಾದ ಜೀವನ, ತುಂಬು ಜೀವನ, 7 ಜನ್ಮಗಳವರೆಗೆ ಅವರ ಸಂಬಂಧ ಮುಂದುವರಿಯಬೇಕು ಅಂತ ಅವರು ಆ ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಂಡು ಭಾರಿ ಒಳ್ಳೆಯ ಒಂದು ಶುಭ ಆಶೀರ್ವಾದಗಳನ್ನು ನೀಡಿರುತ್ತಾರೆ. ಹಾಗೆ ಬಂದಂಥ ಎಲ್ಲ ಗುರು ಹಿರಿಯರು ಈಗ ಇನ್ನೂ ಆವೃತ್ತಿ ಕಾರ್ಯಕ್ರಮ, ಪೂಜಾ ಕಾರ್ಯಕ್ರಮ ನೆರವೇರಿಸಿದ ನಂತರ ಇಲ್ಲಿ ನೋಡ್ರಿ ನಮ್ಮ ಸನ್ಮಾನ್ಯರಾದ ಗುರುಲಿಂಗ ಬಸಪ್ಪ ಕೋತ್ ಅವರು ಸ್ವಾಮೀಜಿಗಳಿಗೆ ಧನ್ಯವಾದಗಳು ಅಂಥೇಳಿ ಧನ್ಯವಾದಗಳನ್ನು ಅರ್ಪಿಸಿದರು, ಹಣೆ ಹಚ್ಚಿ ನಮಸ್ಕಾರಗಳನ್ನು ಸಲ್ಲಿಸಿದರು. ಈಗ ಹಾಗೆ ನಮ್ಮ ಹರಗೇರಿ ಬಂಧುಗಳಾದ ಸನ್ಮಾನ್ಯರಾದ ಮಹಾದೇವ್ ಬಸಪ್ಪ ಹರಗೇರಿಯವರು ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು. ಈಗ ಇಬ್ಬರು ನವ ದಂಪತಿಗಳಿಗೆ ಸನ್ಮಾನ್ಯರಾದ ಬಂಧುಗಳಾದ ಅವರು ಬಹುಶಃ ಕಿತ್ತೂರಿನಿಂದ ಬಂದಂಥ ಬಂಧುಗಳಿರ್ಬೋದು. ಅಂದರೆ ಯಾಕಂದರೆ ತಂಗಿ ಕಿತ್ತೂರಿನ ತವರು ಮನೆ ತಂಗಿ ಅದು. ಮತ್ತು ಈಗ ನಮ್ಮ ಸನ್ಮಾನ್ಯರಾದ ನಮ್ಮ ಮಾಜಿ ಜನಪ್ರಿಯ ಅಥಣೀಯ ಶಾಸಕರು ಮಹೇಶಣ್ಣ ಕುಮಠಳ್ಳಿಯವರು ಈಗ ವೇದಿಕೆ ಮೇಲೆ ಏರಿ ನವ ದಂಪತಿಗಳ ಈ ಒಂದು ಕುಪ್ಪಸ ಕಾರ್ಯಕ್ರಮದಲ್ಲಿ ನವ ದಂಪತಿಗಳಿಗೆ ಆಶೀರ್ವಾದ ನೀಡಲಿಕ್ಕೆ ಅವರ ವತಿಯಿಂದ ಇಬ್ಬರು ನವ ದಂಪತಿಗಳಿಗೆ ಶಾಲು ಹೊದಿಸಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದರು. ಅಂದರೆ ಸನ್ಮಾನ್ಯ ಮಾಜಿ ಜನಪ್ರಿಯ ಶಾಸಕರಾದ ಮಹೇಶಣ್ಣ ಕುಮಠಳ್ಳಿ ಅವರು ಇಬ್ಬರು ನವ ದಂಪತಿಗಳಿಗೆ ಅವರಿಗೆ ಸನ್ಮಾನ ಮಾಡಿ ನಿಮ್ಮ ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ಈಗ ನೋಡ್ರಿ ನಮ್ಮ ಕಿತ್ತೂರಿನ ಸನ್ಮಾನ್ಯರಾದ ಅವರಿಗೆ ಶುಭಾಶೀರ್ವಾದ ರಾಮಪ್ಪ, ಈಗ ನೋಡ್ರಿ ಅವರು ಕೃಷ್ಣಕೊಂಡ್ರು ಬಂಧುಗಳ ಇವರ ಮಗ ಕೂಡ ಈಗ ಡಬಲ್ MD ಮಾಡುತ್ತಿದ್ದಾರೆ. ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಸನ್ಮಾನ್ಯರಾದ ಅಶೋಕ್ ರಾಮಪ್ಪ ಕಾಕಣ್ಕಿ ಅವರ ಚಿರಂಜೀವಿ ಅವರು ಡಬಲ್ MD ಮಾಡುತ್ತಿದ್ದಾರೆ ಅಂತ ಹೇಳಿದ್ರು. ಅದನ್ನು ಮತ್ತೊಮ್ಮೆ ನಮ್ಮ ಅಶೋಕ್ ಅಥಣಿ ಚಾನೆಲ್ನಲ್ಲಿ ಹೇಳಲಿಕ್ಕೆ ನಮಗೆ ಭಾರಿ ಸಂತೋಷವೆನಿಸುತ್ತದೆ. ಅವರಿಗೆ ಒಳ್ಳೆಯ ಶುಭವಾಗಲಿ ಅಂತ ಹೇಳಿ, ವೈದ್ಯಕೀಯ ಒಂದು ಜೀವನಕ್ಕೆ ಒಳ್ಳೆಯ ಶುಭವಾಗಲಿ ಅಂತ ಹೇಳಿ ನಮ್ಮ ಅಶೋಕ್ ಚಾನೆಲ್ ವತಿಯಿಂದ ಅವರಿಗೆ ನಾವು ಹಾರೈಸುತ್ತೇವೆ. ಈಗ ನೋಡ್ರಿ ಸನ್ಮಾನ್ಯರಾದ ನಮ್ಮ ಗುರುಲಿಂಗಪ್ಪ ಗೌರವ ಸಮರ್ಪಣೆಯನ್ನು ಅವರಿಗೆ ನಮಸ್ಕಾರಗಳು ಗುರುಲಿಂಗ ಬಸಪ್ಪ ಕೋತೆ ಅವರು ನಮ್ಮ ಜನಪ್ರಿಯ ಶಾಸಕರು ಅಥಣಿಯ ಈ ಒಂದು ಜನಪ್ರಿಯ ಮಾಜಿ ಶಾಸಕರಾದ ಮಹೇಶಣ್ಣ ಕುಮಠಳ್ಳಿ ಅವರಿಗೆ ಮಾಜಿ ಶಾಸಕರಾದಂತ ಕೈಯಲ್ಲಿ ಗುಚ್ಚಗಳನ್ನು ನೀಡಿ ಅವರ ತಮ್ಮ ಅಂದ್ರೆ ಸನ್ಮಾನ್ಯರಾದ ಗುರುಲಿಂಗಗಳನ್ನು ಅವರ ಹಿರಿಯಣ್ಣ ಸನ್ಮಾನ್ಯರಾದ ಬಸಲಿಂಗಪ್ಪ ಬಸಪ್ಪ ಕೋತೆ ಅವರು ಮತ್ತು ಮತ್ತೊಬ್ಬರ ಅಣ್ಣ ಸನ್ಮಾನ್ಯರಾದ ಅಣ್ಣಾ ಸಾಹೇಬ್ ಮಾಡಿದವರು ಸನ್ಮಾನ್ಯರಾದ ಗುರುಲಿಂಗ ಮತ್ತು ಸನ್ಮಾನ್ಯರಾದ ಲಕ್ಷ್ಮಣ್ ಬಸಪ್ಪ ಕೋತ್ ಅವರು ಮತ್ತು ಅವರ ಪಕ್ಕದಲ್ಲಿ ಸನ್ಮಾನ್ಯರಾದ ಅವರ ಪಕ್ಕದಲ್ಲಿ ರಾಜು ಸಂಗೊಂಡ ಯುವಕರಾದಂತಹ ಸನ್ಮಾನ್ಯರಾದ ಇದ್ದಾರೆ ರಾಜು ಸಂಗೊಂಡ ಕೋತ್ ಅವರು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದರು. ಈಗ ನೋಡ್ರಿ ನಮ್ಮ ಈಗ ಕುಪ್ಪಸ ಕಾರ್ಯಕ್ರಮ ನಡೀತಾ ಇದೆಯಲ್ಲ,
ಸನ್ಮಾನ್ಯರಾದ ಚಿದಾನಂದ ಬಸಲಿಂಗಪ್ಪ ಖೋತ್ ಇವರ ಧರ್ಮಪತ್ನಿ ತಾಯಿ ಚಿ ಕುಂಕುಮ ಸೌಭಾಗ್ಯವತಿ ಶ್ರೀದೇವಿ ಇಬ್ಬರು ನವ ದಂಪತಿಗಳು ಸನ್ಮಾನ್ಯರಾದ ಮಹೇಶ್ ಜನಪ್ರಿಯ ಹತ್ತನೆಯ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರಿಗೆ ಶಿವಾನಂದ್ ಬಸಲಿಂಗಪ್ಪ ಸನ್ಮಾನ್ಯರಾದ ಶಿವಾನಂದ್ ಬಸಲಿಂಗಪ್ಪ ಸನ್ಮಾನ್ಯರಾದ ಶಿವಾನಂದ್ ಬಸಲಿಂಗಪ್ಪ ಒಂದು ಒಳ್ಳೆ ಹುದ್ದೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅವರು ಕೂಡ ಸನ್ಮಾನ್ಯರಾದ ನಮ್ಮ ಜನಪ್ರಿಯ ಶಾಸಕರು ಅಥಣಿಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಮಹೇಶಣ್ಣ ಕುಮಟಳ್ಳಿ ಅವರಿಗೆ ಅವರು ಗೌರವ ಸಮರ್ಪಣೆಯನ್ನು ಮಾಡಿದರು. ಬಸಲಿಂಗಪ್ಪ ಖೋತ್ ಇವರು ಶಾಸಕರ ಜೊತೆ ಬಂದಂಥ ಮತ್ತು ಬೀಗರಾಗಿ ಬಂದಂಥ ಆ ಒಂದು ಬಂಧುಗಳಿಗೆ ಸನ್ಮಾನ್ಯರಾದ ಶಿವಾನಂದ್ ಬಸಲಿಂಗಪ್ಪ ಖೋತ್ ಇವರು ಶಾಲ್ ಹೊದಿಸಿ ಪುಷ್ಪಗುಚ್ಛ ನೀಡಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇವರು ಸನ್ಮಾನ್ಯರಾದ ಶಿವಾನಂದ ಬಸಲಿಂಗಪ್ಪ ಖೋತ್ ಇವರು ಕೂಡ ಬ್ಯಾಂಕಿನಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಮತ್ತು ಈಗ ನಮಗೆ ಸನ್ಮಾನ್ಯರಾದ ಲಕ್ಷ್ಮಣ್ ಬಸಪ್ಪ ಖೋತ್ ಅವರು ಕಾಣಿಸ್ಕೊಂಡ್ರು. ಈಗ ಮತ್ತೆ ಸನ್ಮಾನ್ಯರಾದ ಶಿವಾನಂದ್ ಬಸಲಿಂಗಪ್ಪ ಖೋತ್ ಅವರು ಬಂದಂಥ ಬಂಧುಗಳಿಗೆ ಶಾಲು ಹೊದಿಸಿ ಪುಷ್ಪಗುಚ್ಛಗಳನ್ನು ನೀಡಿ ಹಣೆಗೆ ಒಂದು ಸಂಕೇತ, ಅದು ಶಾಂತಿಯ ಸಂಕೇತ, ಅದನ್ನು ನಾಮವನ್ನು ಕೂಡ ಅವರಿಗೆ ಹಣೆ ಮೇಲೆ ಹಚ್ಚಿ ಶೃಂಗರಿಸಿದರು. ಈಗ ನೋಡ್ರಿ ಸನ್ಮಾನ್ಯರಾದ ಸಂಗೊಂಡ್ ಬಸಪ್ಪ ಖೋತ್ ಅವರು ಬಂದಂಥ ಬೀಗರಿಗೆ ಅಗದಿ ಪುಷ್ಪಗುಚ್ಛ ನೀಡಿ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಈಗ ಪಕ್ಕದಲ್ಲೇ ಸನ್ಮಾನ್ಯರಾದ ಅಣ್ಣಾ ಸಾಬ್ ಬಸಪ್ಪ ಖೋತ್ ಅವರು ಕೂಡ ಒಂದು ವೇದಿಕೆ ಏರಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ವೇದಿಕೆ ಏರಿ ನವ ದಂಪತಿಗಳಿಗೆ ಶುಭ ಆಶೀರ್ವಾದವನ್ನು ಕೋರ್ತಾ ಇದ್ದಾರೆ. ಇಲ್ಲಿ ನೋಡಿ ಮತ್ತೆ ಬಂಧುಗಳಿಗೆ ಅಂದರೆ ಸನ್ಮಾನ್ಯರಾದ ಜನಪ್ರಿಯ ಮಾಜಿ ಶಾಸಕರಾದ ಅಥಣಿಯ ಶಾಸಕರಾದ ಸನ್ಮಾನ್ಯ ಮಹೇಶ್ ಅಣ್ಣ ಕುಮಟಳ್ಳಿ ಅವರಿಗೆ ಜೊತೆ ಸನ್ಮಾನ್ಯರಾದ ಮಹೇಶಣ್ಣ ಕುಮಟಳ್ಳಿ ಅವರು ಮಾಜಿ ಜನಪ್ರಿಯ ಶಾಸಕರಾದ ಅಥಣಿಯ ಜನಪ್ರಿಯ ಶಾಸಕರಾದ ಮಹೇಶಣ್ಣ ಕುಮಟಳ್ಳಿ ಅವರ ಸಾಕಷ್ಟು ಆಪ್ತ ಬಾಂಧವರು ಕೂಡ ಅವರು ಕೂಡ ವೇದಿಕೆ ಮೇಲೆ ಏರಿ ಈಗ ಒಂದು ನಮ್ಮ ಖೋತ್ ಬಂಧುಗಳ ಒಂದು ಸತ್ಕಾರವನ್ನು ಅವರ ಸನ್ಮಾನ್ಯರಾದ ಮಹೇಶಣ್ಣ ಕುಮಟಳ್ಳಿ ಅವರು ಮಾಜಿ ಜನಪ್ರಿಯ ಶಾಸಕರು ಇವರ ಜೊತೆ ಬಂದಂಥ ಸಾಕಷ್ಟು ಬಂಧು ಬಾಂಧವರು ಇಲ್ಲಿ ಸನ್ಮಾನವನ್ನು ಸ್ವೀಕರಿಸುತ್ತಿದ್ದಾರೆ. ಸನ್ಮಾನ್ಯರಾದ ನಮ್ಮ ಶ್ರೀಶೈಲ್ ಹಂಡಗಿಯವರು ಇವರು ಕೂಡ ಪ್ರಗತಿಪರ ರೈತರು, ದ್ರಾಕ್ಷಿ ಬೆಳೆಗಾರರು. ಈಗ ಸನ್ಮಾನ್ಯರಾದ ಕುಮಟಳ್ಳಿ ಜನಪ್ರಿಯ ಶಾಸಕರು ಕುಮಟಳ್ಳಿಯವರ ಜೊತೆ ಬಂದಂಥ ಅವರ ಆಪ್ತ ಬಾಂಧವರಿಗೆ ಅವರು ಸನ್ಮಾನ್ಯರಾದ ಶ್ರೀಶೈಲ್ ಹಂಡಗಿ ಇವರು ಈಗ ಶಾಲು ಹೊದಿಸಿ ಸನ್ಮಾನವನ್ನು ಮಾಡಿದರು ಮತ್ತು ಅವರಿಗೆ ಗೌರವ ಸಮರ್ಪಣೆಯನ್ನು ನೀಡಿದರು. ಈಗ ನೋಡ್ರಿ ನಮ್ಮ ಹಲ್ಯಾಳ ಗ್ರಾಮದಿಂದ ಬಂದಂಥ ಸ್ವಾಮೀಜಿಗಳು, ಹಳ್ಯಾಳದಲ್ಲಿರುವ ದೊಡ್ಡ ಒಂದು ಮಠ, ಆ ಮಠದಲ್ಲಿರುವ ಮಹಾಸ್ವಾಮಿಗಳು ಆದಂಥ ಪೂಜ್ಯರು ಈಗ ನವ ದಂಪತಿಗಳಿಗೆ ಆಶೀರ್ವಾದ ಒಂದು ಉಪದೇಶ ಕೂಡ ಅವರು ಈಗ ಒಂದು ಆಶೀರ್ವಚನ ರೂಪವಾಗಿ ಅವರು ಉಪದೇಶ ಕೂಡ ಮಾಡಿದ್ದಾರೆ. ಒಂದು ಅರ್ಧ ಗಂಟೆಯವರೆಗೆ ಉಪದೇಶ ಒಂದು ವಚನ ಭಾಷಣಗಳನ್ನು ಅವರು ಇಲ್ಲಿ ನೀಡಿ ಎಲ್ಲ ಬಂದಂಥ ಬಾಂಧವರಿಗೆ ಅವರು ಸಾಕಷ್ಟು ವಿಚಾರಗಳನ್ನು ಬಂಧು ಬಾಂಧವರು ಮತ್ತು ನಮ್ಮ ಒಂದು ದಾಂಪತ್ಯದ ಜೀವನ, ನಮ್ಮ ಒಂದು ಈ ಕುಟುಂಬಗಳ ಒಂದು ಒಕ್ಕಟ್ಟು ಹೇಗಿರಬೇಕು, ಕುಟುಂಬಗಳು ಬಹಳಷ್ಟು ಶಾಂತವಾಗಿ ಶುದ್ಧವಾಗಿ ಅವರು 7 ಜನ್ಮಗಳವರೆಗೆ ನಮ್ಮ ಬಾಂಧವ್ಯ ಸುಭದ್ರವಾಗಿ ಇರಬೇಕು ಅಂಥೇಳಿ ಈಗ ನವ ದಂಪತಿಗಳಿಗೆ ಅವರು ಶುಭವನ್ನು ಕೋರುತ್ತಿದ್ದಾರೆ. ಒಳ್ಳೆಯ ಜೀವನ ಅವರದಾಗಲಿ, ಸುಂದರವಾದ ಜೀವನ 7 ಜನ್ಮಗಳವರೆಗೆ ಅವರ ಜೀವನ ಮುಂದುವರಿಯಲಿ ಅಂಥೇಳಿ ನಮ್ಮ ಹಲ್ಯಾಳ ಗ್ರಾಮದಲ್ಲಿರುವ ಒಂದು ದೊಡ್ಡ ಮಠದ ಸ್ವಾಮೀಜಿಗಳು ಬಂದು ಈಗ ನವ ದಂಪತಿಗಳಿಗೆ ಶುಭ ಆಶೀರ್ವಾದವನ್ನು ಕೋರುತ್ತಿದ್ದಾರೆ.
ಈಗ ಕೋತ್ ಬಂಧುಗಳು ಈ ಕುಪ್ಪಸ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಕೋತ್ ಬಂಧುಗಳ ಕೋತು ಬಂಧುಗಳ ವತಿಯಿಂದ ಸನ್ಮಾನ್ಯರಾದ ಈಗ ಮತ್ತೆ ನಮ್ಮ ಜನಪ್ರಿಯ ಮಾಜಿ ಶಾಸಕರಾದಂಥ ಮಹೇಶಣ್ಣ ಕುಮಟಳ್ಳಿ ಅವರು ಈಗ ತಮ್ಮ ಅವರು ಕೂಡ ಕೋತ್ ಬಂಧುಗಳಿಂದ ಸನ್ಮಾನವನ್ನು ಸ್ವೀಕರಿಸಿ ಮತ್ತು ಸ್ವಾಮೀಜಿಗಳ ಪಕ್ಕದಲ್ಲಿ ಅವರು ಒಟ್ಟಿಗೆ ಮತ್ತು ಬಂದು ಈ ನವ ದಂಪತಿಗಳಿಗೆ ಒಂದು ಶುಭ ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ಹಾಗೆ ನಮ್ಮ ಪಕ್ಕದಲ್ಲಿ ನಮ್ಮ ಮಾವರಾದ ಜನವಾಡದ ಸುರೇಶ್ ಮಾಮ ಜಾಬ್ಗೌಡ್ರವರು ಕೂಡ ವೇದಿಕೆಯಲ್ಲಿ ಅವರು ನವ ದಂಪತಿಗಳಿಗೆ ಶುಭ ಆಶೀರ್ವಾದವನ್ನು ಕೋರಿದರು. ಈಗ ಮತ್ತೆ ಹಲ್ಯಾಳದಿಂದ ಬಂದಂಥ ಮಹಾಸ್ವಾಮೀಜಿಗಳು ನವ ದಂಪತಿಗಳಿಗೆ ಶುಭ ಆಶೀರ್ವಾದ ನೀಡುತ್ತಿದ್ದಾರೆ. ಅವರ ಕೈಯಲ್ಲಿ ಒಂದು ಶಾಂತಿಯ ಮಂತ್ರವಾಗಿ ಹೂಗಳನ್ನು ಮತ್ತು ವಿಭೂತಿ ಪುಷ್ಪಗಳನ್ನು ಕೊಟ್ಟು ನವ ದಂಪತಿಗಳಿಗೆ ಶುಭ ಆಶೀರ್ವಾದ ಕೋರುತ್ತಿದ್ದಾರೆ. ಅವರು ಜೀವನ ತುಂಬು ಜೀವನ, ಹರ್ಷದಾಯಕವಾದಂಥ ಜೀವನ, ಅತಿ ಒಂದು ಸುಭದ್ರವಾದ ಜೀವನ, 7 ಜನ್ಮಗಳವರೆಗೆ ಅವರ ಜೀವನ ಸುಗಮವಾಗಿ ಸಾಗಲಿ ಅಂಥೇಳಿ ಅವರು ಮಹಾಸ್ವಾಮಿಗಳು ಇಬ್ಬರು ನವ ದಂಪತಿಗಳಿಗೆ ಶುಭವನ್ನು ಕೋರುತ್ತಿದ್ದಾರೆ. ಹಾಗೆ ಈಗ ಕುಪ್ಪಸೆ ಕಾರ್ಯಕ್ರಮ ಅಥವಾ ಸೀಮಂತ ಕಾರ್ಯಕ್ರಮದಲ್ಲಿ ಸನ್ಮಾನ್ಯರಾದ ಈ ಒಂದು ಕಾರ್ಯಕ್ರಮಕ್ಕೆ ಕಳೆ ತಂದುಕೊಂಡಂಥ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಒಂದು ಗೌರವಾನ್ವಿತ ಜನರು ಆಗಮಿಸಿದ್ದಾರೆ. ಅದರಲ್ಲಿ ಸನ್ಮಾನ್ಯರಾದ ನಮ್ಮ ಹಾರುಗೇರಿ ಬಂಧುಗಳಾದ ಸನ್ಮಾನ್ಯರಾದ ಮಹಾದೇವ್ ಬಸಪ್ಪ ಹಾರುಗೇರಿ ಅವರು ಈಗ ವೇದಿಕೆ ಏರಿ ನವ ದಂಪತಿಗಳಿಗೆ ಶುಭ ಕೋರುತ್ತಿದ್ದಾರೆ. ಅದರ ಪಕ್ಕದಲ್ಲಿ ಸನ್ಮಾನ್ಯರಾದ ಶ್ರೀಶೈಲ್ ಹಂಡಗಿ ಅವರು ಅಲ್ಲಿ ನವ ದಂಪತಿಗಳಿಗೆ ಶುಭ ಆಶೀರ್ವಾದ ಕೋರುತ್ತಿದ್ದಾರೆ. ಈಗ ತಾಯಂದಿರು ಕಾಣಿಸ್ಕೊಂಡ್ರು. ಈಗ ಅವರ ಪಕ್ಕದಲ್ಲೇ ಸನ್ಮಾನ್ಯರಾದ ಗುರ್ಲಿಂಗ್ ಬಸಪ್ಪ ಖೋತ್ ಅವರು ಈ ಒಂದು ಇಡೀ ಕಾರ್ಯಕ್ರಮದ ಉಸ್ತುವಾರಿ ಅವ್ರಿಗೆ ಇದೆ, ಅದು ನಿರ್ವಹಿಸ್ತಾ ಇದ್ದಾರೆ. ಈಗ ಸನ್ಮಾನ್ಯರಾದ ನಮ್ಮ ಹೆಮ್ಮೆಯ ಅಥಣಿ ತಾಲೂಕಿನ ದಬದಬವಾಡಿ ಗ್ರಾಮದಿಂದ ಬಂದಂಥ ಅಪ್ಪ ಸಾಹಬ್ ಅವತಾಡಿ ಅವರು ಕೂಡ ವೇದಿಕೆ ಏರಿ ಮತ್ತು ವೇದಿಕೆಯ ಮೇಲಿರುವ ನವ ದಂಪತಿಗಳಿಗೆ ಈ ಒಂದು ಕುಪ್ಪಸ ಕಾರ್ಯಕ್ರಮದಲ್ಲಿ ಅವರು ನವ ದಂಪತಿಗಳಿಗೆ ಶುಭ ಕೋರುತ್ತಿದ್ದಾರೆ, ಶುಭ ಆಶೀರ್ವಾದ ಮಾಡುತ್ತಿದ್ದಾರೆ. ಅವರು ಕೂಡ ಸನ್ಮಾನ್ಯರಾದ ಅಪ್ಪ ಸಾಹೇಬ್ ಅವತಾಡೆ ಇವರು ಇಬ್ಬರು ನವ ದಂಪತಿಗಳಿಗೆ ಶುಭ ಕೋರಿ ಅವರ ದಾಂಪತ್ಯ ಜೀವನ 7 ಜನ್ಮಗಳವರೆಗೆ ಸುಭದ್ರವಾಗಿ 7 ಜನ್ಮಗಳವರೆಗೆ ಮುಂದುವರಿಯಲಿ ಅಂಥೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಂಡು ಅವರು ಕೂಡ ಶುಭ ಕೋರಿದರು. ಮಹಾಸ್ವಾಮೀಜಿಗಳಿಗೆ ಅವರು ಕೂಡ ಆಶೀರ್ವಾದ ಪಡೆದರು ಮತ್ತು ಕೋತ್ ಬಂಧುಗಳಿಂದ ಅವರು ಸನ್ಮಾನವನ್ನು ಕೂಡ ಸ್ವೀಕರಿಸಿದರು. ಹಾಗೆ ಇಲ್ಲಿ ನೋಡಿ, ತಾಯಂದಿರು ಮತ್ತೆ ಬಂದು ನವ ದಂಪತಿಗಳಿಗೆ ಆಗಾಗ ಬಂದು ಆರುತಿ ಬೆಳಗಿ ಮತ್ತು ಪುಷ್ಪಗುಚ್ಛಗಳನ್ನು ಕೊಟ್ಟು ಅವರಿಗೆ ಶುಭ ಕೋರುತ್ತಿದ್ದಾರೆ ಮನೆಯ ತಾಯಂದಿರು. ಈಗ ನೋಡಿ, ಆವೃತ್ತಿ ಬೆಳಗ್ಗೆ ನವ ದಂಪತಿಗಳಿಗೆ ಹಣೆ ಮೇಲೆ ನಾಮವನ್ನು ಹಚ್ಚಿ ಶೃಂಗಾರಗೊಳಿಸಿ ಇಬ್ಬರು ನವ ದಂಪತಿಗಳಿಗೆ ಈಗ ಆವೃತ್ತಿ ಬೆಳಗ್ಗೆ ಅವರಿಗೆ ಶುಭ ಆಶೀರ್ವಾದ ಶುಭ ಕೋರುತ್ತಿದ್ದಾರೆ. ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ಇಬ್ಬರೂ ದಂಪತಿಗಳ ಜೀವನ 7 ಜನ್ಮಗಳವರೆಗೆ ಅವರ ಜೀವನ ಮುಂದುವರಿಯಲಿ ಅಂಥೇಳಿ ಅವರು ಶುಭ ಆಶೀರ್ವಾದವನ್ನು ಮಾಡುತ್ತಿದ್ದಾರೆ. ಹಾಗೆ ನೋಡಿರಿ, ಈಗ ಮತ್ತೆ ಬಂದಂಥ ತಾಯಂದಿರು ಇಲ್ಲಿ ಅವರಿಗೆ ನೋಡ್ರಪ್ಪ, ಅಂದರೆ ತಮ್ಮ ಒಂದು ದೊಡ್ಡದಾದಂಥ ಬಟ್ಟೆಗಳ ಮೇಲೆ ಕುಪ್ಪಸ ಕಾರ್ಯಕ್ರಮಕ್ಕೆ ಬೇಕಾದಂಥ ಒಂದು ವಸ್ತ್ರ ವೈಡೂರ್ಯಗಳು ಇಲ್ಲಿ ತಂದು ಆಯಾರವನ್ನು ಮಾಡುತ್ತಿದ್ದಾರೆ. ಆಯಾರವನ್ನು ಸ್ವೀಕರಿಸಿ ನವ ದಂಪತಿಗಳು ತುಂಬ ಆನಂದದಿಂದ ಖುಷಿಯಿಂದ ಬಂದಂಥ ಬಂಧು ಬಾಂಧವರು ತಾಯಂದಿರು ನೀಡುತ್ತಿರುವ ವಸ್ತ್ರ ವೈಡೂರ್ಯಗಳ ಒಂದು ಆ ಒಂದು
ನೀಡ್ತಾ ಇದ್ದಾರಲ್ಲ, ಅತಿ ಗೌರವದಿಂದ ಪ್ರೀತಿಯಿಂದ ಆ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರುವಂತೆ ವಸ್ತ್ರ ವೈಡೂರ್ಯಗಳನ್ನು ತಂದು ಕೊಟ್ಟಂಥ ತಾಯಂದಿರಿಂದ ಶುಭ ಆಶೀರ್ವಾದವನ್ನು ಪಡೆದು ಮತ್ತೆ ಅವರ ಆಶೀರ್ವಾದ ಪಡೆಯಲು ಉತ್ಸುಕರಾಗಿದ್ದಾರೆ ನವ ದಂಪತಿಗಳು. ಬಂಧುಗಳೇ, ನಾನೀಗ ಈ ಒಂದು ಕುಪ್ಪಸ ಕಾರ್ಯಕ್ರಮದಲ್ಲಿ ತೊಡಗಿರುವ ನವ ದಂಪತಿಗಳ ತಂದೆ ತಾಯಿಗಳ ಹೆಸರನ್ನು ನಾನೀಗ ಉತ್ತರಿಸುತ್ತೇನೆ. ಅಂದರೆ ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬುರ್ಲಟ್ಟಿ ಗ್ರಾಮದಲ್ಲಿ ನಡೀತಕ್ಕಂಥ ಈ ಒಂದು ಕುಪ್ಪಸ ಕಾರ್ಯಕ್ರಮ ಸನ್ಮಾನ್ಯರಾದ ಶ್ರೀ ಬಸಲಿಂಗಪ್ಪ ಬಸಪ್ಪ ಕೋತ್ ಇವರ ಚಿರಂಜೀವ್ ಮಿಸ್ಟರ್ ಚಿರಂಜೀವ್ ಚಿದಾನಂದ್ ಬಸಲಿಂಗಪ್ಪ ಕೋತ್ ಇವರ ಧರ್ಮಪತ್ನಿ ಶ್ರೀ ಕುಂಕುಮ ಸೌಭಾಗ್ಯವತಿ ತಾಯಿ ಶ್ರೀದೇವಿ ಇವರ ಒಂದು ಕುಪ್ಪಸ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಮಹಾಸ್ವಾಮಿಗಳಿಗೆ ಇಬ್ಬರು ಅಂದರೆ ತಮ್ಮ ಮಗನ ಒಂದು ಕುಪ್ಪಸ ಕಾರ್ಯಕ್ರಮ, ತಮ್ಮ ಸೊಸೆಯ ಕುಪ್ಪಸ ಕಾರ್ಯಕ್ರಮದಲ್ಲಿ ತುಂಬ ಉತ್ಸುಕರಾಗಿ ಅಂದರೆ ಸನ್ಮಾನ್ಯರಾದ ಬಸಲಿಂಗಪ್ಪ ಬಸಪ್ಪ ಕೋತಿವರು ಇವರ ಧರ್ಮಪತ್ನಿ ತಾಯಿ ಶ್ರೀ ಕುಂಕುಮ ಸೌಭಾಗ್ಯವತಿ ತಾಯಿ ಶಶಿಕಲಾ ಇವರು ಕೂಡ ತಮ್ಮ ವೇದಿಕೆ ಮೇಲೆ ಏರಿ ತಮ್ಮ ಸೊಸೆ ಮತ್ತು ಮಗನಿಗೆ ಇಬ್ಬರು ದಂಪತಿಗಳು ಸನ್ಮಾನ್ಯರಾದ ಬಸಲಿಂಗಪ್ಪ ಬಸಪ್ಪ ಖೋತ್ ಇಬ್ಬರು ದಂಪತಿಗಳು ಬಂದು ಈಗ ತಮ್ಮ ಸೊಸೆ ಮತ್ತು ಮಗನಿಗೆ ಶುಭ ಆಶೀರ್ವಾದವನ್ನು ಕೋರಿರುತ್ತಾರೆ. ಇವರು ನಮ್ಮ ಖೋತ್ ಬಂಧುಗಳು ಅನ್ನಲು ನಮಗೆ ನಮ್ಮ ಅಶೋಕ್ ಖೋತ್ ಅಥಣಿ ಯೂಟ್ಯೂಬ್ ಚಾನಲ್ ಕೂಡ ನಮಗೆ ಹೆಮ್ಮೆ ತರುತ್ತದೆ. ಮತ್ತು ಈಗ ತಾಯಿ ಅಂದರೆ ಈಗ ಸನ್ಮಾನ್ಯರಾದ ಚಿದಾನಂದ ಬಸಲಿಂಗಪ್ಪ ಖೋತ್ ಇವರ ಧರ್ಮಪತ್ನಿ ತಾಯಿ ಶ್ರೀ ಕುಂಕುಮ ಸೌಭಾಗ್ಯವತಿ ತಾಯಿ ಶ್ರೀದೇವಿ ಇವರು ತವರು ಊರು ಕೃಷ್ಣ ಕಿತ್ತೂರು ಆಗಿರುವುದರಿಂದ ಅವರ ತಂದೆ ತಾಯಿಗಳು ಕೂಡ ಆಗಮಿಸಿರುತ್ತಾರೆ. ಸನ್ಮಾನ್ಯರಾದ ಚಿದಾನಂದ ಬಸಲಿಂಗಪ್ಪ ಖೋತ್ ಇವರ ಧರ್ಮಪತ್ನಿ ತಾಯಿ ಶ್ರೀ ಕುಂಕುಮ ಸೌಭಾಗ್ಯವತಿ ಶ್ರೀದೇವಿ ಇವರ ಈಗ ನೋಡಿ ಸನ್ಮಾನ್ಯರಾದ ಚಿದಾನಂದ ಬಸಲಿಂಗಪ್ಪ ಖೋತ್ ಇವರ ತಂದೆ ತಾಯಿಗಳು ಬೀಗರಿಂದ ಬಂದಂಥ ಆಯಾರ್ ವಸ್ತ್ರ ವೈಡೂರ್ಯಗಳನ್ನು ಸ್ವೀಕಾರ ಮಾಡಿ ಅವರಿಗೆ ಮತ್ತೆ ಅವರು ಕೂಡ ಮರಳಿ ಆಯಾರ್ ನೀಡುತ್ತಿದ್ದಾರೆ ಕೃಷ್ಣ ಕಿತ್ತೂರು ಬಂಧುಗಳಿಂದ. ಅಂದರೆ ಸನ್ಮಾನ್ಯರಾದ ಚಿದಾನಂದ್ ಬಸಲಿಂಗಪ್ಪ ಖೋತ್ ಇವರ ಧರ್ಮಪತ್ನಿ ತಾಯಿ ಶ್ರೀ ಕುಂಕುಮ ಸೌಭಾಗ್ಯವತಿ ಶ್ರೀದೇವಿ ಇವರ ತವರು ಊರು ಕೃಷ್ಣ ಕಿತ್ತೂರು ಆಗಿರುವುದರಿಂದ ಅವರ ತಂದೆ ತಾಯಿಗಳು ತಂದಂಥ ವಸ್ತ್ರ ವೈಡೂರ್ಯ ಬಂಗಾರ ಎಲ್ಲವನ್ನು ತಂದಿರುತ್ತಾರೆ. ಅದಕ್ಕಾಗಿ ಅವರು ವೇದಿಕೆ ಮೇಲೆ ಏರಿ ಎಲ್ಲರಿಗೂ ಅವರು ವಸ್ತ್ರ ವೈಡೂರ್ಯಗಳನ್ನು ನೀಡಿ ಆಯಾರ್ ಮಾಡುತ್ತಿದ್ದಾರೆ. ನಮ್ಮ ಖೋತ್ ಬಂಧುಗಳು ಮತ್ತು ಸನ್ಮಾನ್ಯರಾದ ಬಸಲಿಂಗಪ್ಪ ಬಸಪ್ಪ ಖೋತ್ ದಂಪತಿಗಳು ವೇದಿಕೆಯನ್ನೇರಿ ಆಯಾರವನ್ನು ಸ್ವೀಕರಿಸಿ ಮತ್ತೆ ಬಂದಂಥ ಕೃಷ್ಣ ಕಿತ್ತೂರಿನ ಬಂಧುಗಳಿಗೆ ಆಯಾರವನ್ನು ಮರಳಿ ಅವರು ಕೂಡ ನೀಡುತ್ತಿದ್ದಾರೆ, ಅದನ್ನು ಸ್ವೀಕರಿಸುತ್ತಿದ್ದಾರೆ. ಈಗ ನೋಡಿ ಮತ್ತೆ ವೇದಿಕೆಯೇರಿ ತಾಯಂದಿರು ಆಹಾರವನ್ನು ಕೊಟ್ಟು ಆಶೀರ್ವಾದ ನೀಡುತ್ತಿದ್ದಾರೆ. ಈಗ ಕೃಷ್ಣ ಕಿತ್ತೂರಿನಿಂದ ಬಂದಂಥ ತಾಯಿ ಶ್ರೀ ಕುಂಕುಮ ಸೌಭಾಗ್ಯವತಿ ಶ್ರೀದೇವಿ ಇವರ ತಂದೆ ತಾಯಿಗಳ ಹೆಸರುಗಳನ್ನು ಕೂಡ ನಾನು ಇಲ್ಲಿ ಉಚ್ಚರಿಸುತ್ತೇನೆ. ಸನ್ಮಾನ್ಯರಾದ ಅಶೋಕ್ ಮಲ್ಕಪ್ಪ ಕಾಕಣಿಕೆ ಇವರು ಕೂಡ ಇಲ್ಲಿ ವೇದಿಕೆಯ ಹತ್ತಿರ ಇರುತ್ತಾರೆ. ಸನ್ಮಾನ್ಯರಾದ ಅಶೋಕ್ ಮಲ್ಕಪ್ಪ ಕಾಕಣಿಕೆ ಮತ್ತು ಇವರ ಧರ್ಮಪತ್ನಿಯವರು ಶ್ರೀಮತಿ ಶ್ರೀ ಕುಂಕುಮ ಸೌಭಾಗ್ಯವತಿ ತಾಯಿ ಗಂಗವ್ವ ಅಶೋಕ್ ಕಾಕಣಿಕೆ ಇವರ ಮಗಳು ತಾಯಿ ಶ್ರೀ ಕುಂಕುಮ ಸೌಭಾಗ್ಯವತಿ ತಾಯಿ ಶ್ರೀದೇವಿ. ಈಗ ಕುಪ್ಪಸ ಅಂದರೆ ಶ್ರೀಮಂತ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಈ ತಾಯಿ ಶ್ರೀ ಕುಂಕುಮ ಸೌಭಾಗ್ಯವತಿ ತಾಯಿ ಶ್ರೀದೇವಿ ಒಂದು ಕುಪ್ಪಸ ಕಾರ್ಯಕ್ರಮ ಅಥವಾ ಶ್ರೀಮಂತ ಕಾರ್ಯಕ್ರಮ ನಡೀತಾ ಇದೆ. ಆ ವೇದಿಕೆ ಮೇಲೆ ಸಾಕಷ್ಟು ಬಂಧು ಬಾಂಧವರು ಬಂದು ಆಶೀರ್ವಾದ ನೀಡುತ್ತಿದ್ದಾರೆ. ಮುಂದೆ ಅವರ ಜೀವನ ತುಂಬ ಸುಂದರವಾಗಿ ಇರಲಿ,
ಅವರು ಒಂದು ಆರುತಿಗೊಬ್ಬ ಮಗ, ಕೀರ್ತಿಗೊಬ್ಬ, ಆರುತಿಗೆ ಒಬ್ಬ ಮಗಳು, ಕೀರ್ತಿಗೆ ಒಬ್ಬ ಮಗ. ಅಂದರೆ ಆರತಿ ಹಿಡಿಯಲು ಒಬ್ಬ ಮಗಳು ಮನೆಗೆ ಬರಬೇಕು ಮತ್ತು ಕೀರ್ತಿ ತರಲು ಮನೆಯ ಒಂದು ವಂಶ ಉದ್ಧಾರ ಮಾಡಲು ಒಬ್ಬ ಮಗ ಬರಬೇಕೆಂದ ಎಲ್ಲರೂ ಬಂದಂಥ ಬಂಧು ಬಾಂಧವರು ಆಶೀರ್ವಾದ ನೀಡುತ್ತಿದ್ದಾರೆ. ಹಾಗೆ ನಮ್ಮ ಅಶೋಕ್ ಕೋತತ್ನಿ ಯೂಟ್ಯೂಬ್ ಚಾನಲ್ ಕೂಡ ಅವರಿಗೆ ಆಶೀರ್ವಾದ ನೀಡ್ತಾ ಇದೆ. ಮತ್ತು ಹಾಗೆ ಅಶೋಕ್ ಕೋತತ್ನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿ ವಿನಂತಿ ಮಾಡ್ಕೋತೀವಿ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಎಲ್ಲ ಬಂಧು ಬಾಂಧವರು ಅಂಥೇಳಿ ನಮ್ಮ ಅಶೋಕ್ ಕೋತತ್ನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿ ನಮ್ಮ ಕೋತ್ ಬಾಂಧವರ ತಂದೆ ತಾಯಿಗಳಾದ ಇಲ್ಲಿ ಇದ್ದಾರೆ. ಬಸಲಿಂಗಪ್ಪ ಕೋತಿಯವರ ಧರ್ಮಪತ್ನಿ ತಾಯಿ ಶ್ರೀ ಕುಂಕುಮ ಸೌಭಾಗ್ಯವತಿ ಶ್ರೀದೇವಿ ಇವರ ತಂದೆ ತಾಯಿಗಳು ಹೆಸರು ಇನ್ನೊಂದು ಸಲ ನಾನು ಉತ್ತರಿಸುತ್ತೇನೆ. ಸನ್ಮಾನ್ಯರಾದ ಶ್ರೀ ಅಶೋಕ್ ಮಲ್ಕಪ್ಪ ಕಾಕಣಿಕ್ಕಿ ಸಾಕೀನ್ ಕೃಷ್ಣ ಕಿತ್ತೂರು ಇವರ ಧರ್ಮಪತ್ನಿ ತಾಯಿ ಶ್ರೀಮತಿ ಶ್ರೀ ಕುಂಕುಮ ಸೌಭಾಗ್ಯವತಿ ತಾಯಿ ಗಂಗವ್ವ ಅಶೋಕ್ ಕಾಕಣಿಕ್ಕಿ ಇವರು ಕೃಷ್ಣ ಕಿತ್ತೂರಿನ ಒಂದು ಬಂಧು ಬಾಂಧವರು ಅಂತ ಹೇಳಲು ನಮಗೆ ಹೆಮ್ಮೆ ಅನಿಸುತ್ತದೆ. ಈಗ ನಮ್ಮ ಸನ್ಮಾನ್ಯರಾದ ಚಿದಾನಂದ್ ಬಸಲಿಂಗಪ್ಪ ಕೋತಿಯವರ ಧರ್ಮಪತ್ನಿ ತಾಯಿ ಶ್ರೀದೇವಿ ಚಿದಾನಂದ್ ಕೋತ್, ಸನ್ಮಾನ್ಯ ತಾಯಿ ಶ್ರೀ ಕುಂಕುಮ ಸೌಭಾಗ್ಯವತಿ ಶ್ರೀದೇವಿ ಚಿದಾನಂದ್ ಕೋತ್ ಇವರ ಕುಪ್ಪಸ ಕಾರ್ಯಕ್ರಮ ಈಗ ನೆರವೇರ್ತಾ ಇದೆ. ಅಲ್ಲಿ ಊಟ ಒಂದು ನೀಡುವ ಸಂಭ್ರಮ ಎಲ್ಲ ಗೆಳೆಯ ಬಂಧು ಬಾಂಧವರು ಕಾಣಿಸ್ಕೊಳ್ತಾರೆ. ಇಲ್ಲಿ ನೋಡ್ರಿ ನಮ್ಮ ಬಣಹಟ್ಟಿಯಿಂದ ಬಂದಂಥ ಬಾಂಧವರು ಸನ್ಮಾನ್ಯರಾದ ರಮೇಶ ಶಿವಪ್ಪ ಸಕ್ರಿ ಅವರು, ಇವರು ಕಟ್ಗೇರಿಯವರ, ಅದರ ಬಣಹಟ್ಟಿ ಒಳಗೆ ಈಗ ಅವರು ವಾಸಸ್ಥಾನ ಇದೆ. ಅದಕ್ಕೆ ಅವರು ಊಟದಲ್ಲಿ ನಮ್ಮ ಆಮಂತ್ರಣಕ್ಕೆ ಕೊಟ್ಟು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊಟ್ಟು ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಟ್ಟು ಈಗ ಊಟದ ನೀಡುವ ಒಂದು ಸಂಭ್ರಮದಲ್ಲಿ ಅವರು ತೊಡಗಿರುತ್ತಾರೆ. ಬಂಧು ಬಾಂಧವರು ಬಂದಂಥ ಎಲ್ಲರಿಗೂ ಊಟವನ್ನು ಬಡಿಸುತ್ತಿದ್ದಾರೆ. ಸಾಕಷ್ಟು ನಮ್ಮ ಬುರ್ರಟ್ಟಿ ಗ್ರಾಮದಿಂದ ಬಂದಂಥ ಮತ್ತು ಸುತ್ತಮುತ್ತಲಿನ ನೆರೆಹೊರೆ ಗ್ರಾಮದಿಂದ ಬಂದಂಥ ಎಲ್ಲ ಬಂಧು ಬಾಂಧವರು ಊಟವನ್ನು ಸ್ವೀಕರಿಸ್ತಾ ಇದ್ದಾರೆ. ಸನ್ಮಾನ್ಯರಾದ ಚಿದಾನಂದ ಬಸಲಿಂಗಪ್ಪ ಕೋತಿಯವರ ಧರ್ಮಪತ್ನಿ ತಾಯಿ ಶ್ರೀ ಕುಂಕುಮ ಸೌಭಾಗ್ಯವತಿ ಶ್ರೀದೇವಿ ಚಿದಾನಂದ್ ಖೋತ್ ಇವರ ಕುಪ್ಪಸ ಕಾರ್ಯಕ್ರಮ ಅಥವಾ ಸೀಮಂತ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಈಗಾಗಲೇ ನೆರವೇರ್ತಾ ಇದೆ. ಎಲ್ಲ ಬಂಧು ಬಾಂಧವರು ಆಶೀರ್ವಾದ ನೀಡಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಕುಪ್ಪಸ ಕಾರ್ಯಕ್ರಮ ಅಥವಾ ಸೀಮಂತ ಕಾರ್ಯಕ್ರಮ ನೆರವೇರಿಸಲಾಗಿದೆ. ಈಗ ಬಂದಂಥ ಅಲ್ಲಿ ಬಂಧು ಬಾಂಧವರಿಗೆ ಊಟವನ್ನು ಬಡಿಸುವ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ನೋಡ್ರಿ ನಮ್ಮ ಕೋತ್ ಬಂಧುಗಳು ಇಲ್ಲಿ ಸೇರಿದ್ದಾರೆ. ಖುಷಿಯಾಗಿ ಸಿದ್ದು ಚೆನ್ನಪ್ಪ ಕೋತ್ ಅವ್ರು ಕಾಣಿಸ್ಕೊಂಡ್ರು. ಅಲ್ಲೇ ನಮ್ಮ ಮತ್ತು ಬಾಜುಕ ಇಬ್ಬರು ಹೈಟ್ ಕೋತ್ಗಳು ಕಾಣಿಸ್ಕೊಂಡ್ರು. ರಾಜು ಕುಂಬಾರ್ ಅವ್ರು ಕಾಣಿಸ್ಕೊಂಡ್ರು. ನಮ್ಮ ಸಿದ್ದರಾಜ್ ಈರಪ್ಪ ಕೋತ್, ಸನ್ಮಾನ್ಯ ಸಿದ್ದರಾಜ್ ಈರಪ್ಪ ಕೋತ್ ಇವರು ಕೂಡ ಕಾಣಿಸ್ಕೊಂಡ್ರು. ಇಲ್ಲಿ ಸಿಹಿಯಾದ ಭೋಜನಗಳನ್ನು ನೀಡುತ್ತಿದ್ದಾರೆ. ಸಿಹಿಯಾದ ಭೋಜನ ಮತ್ತು ಅಲ್ಲಿ ಚಪಾತಿ, ಮೊಸರು, ಹಿಂಡಿ, ಚಟ್ನಿ, ಉಪ್ಪಿನಕಾಯಿ ಎಲ್ಲ ಇಲ್ಲಿ ಪಂಚಪಕ್ವಾನ್ಗಳು ರೆಡಿಯಾಗಿವೆ. ಅದಕ್ಕಾಗಿ ಈಗಾಗಲೇ ಊಟದ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥವರು ಊಟವನ್ನು ಬಡಿಸುತ್ತಿದ್ದಾರೆ. ಭಾಳ ಹೆಮ್ಮೆಯಿಂದ ಕೋತ್ ಬಾಂಧವರ ಒಂದು ಈ ಶುಭ ಕಾರ್ಯ ಕುಪ್ಪಸ ಕಾರ್ಯಕ್ರಮ ಅಥವಾ ಸೀಮಂತ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಬಂಧು ಬಾಂಧವರು ನೆರೆಹೊರೆಯ ಊರಿನವರು ಬಂದಂಥ ಒಂದು ಸ್ನೇಹ ಬಳಗದವರು ಕೂಡ ಇಲ್ಲಿ ಊಟ ಮಾಡುವ ಒಂದು ದೃಶ್ಯ ಕಾಣ್ತಾ ಇದೆ. ಇದಾದ ನಂತರ ತಾಯಂದಿರು ಬಂದಂಥ ಸಾಕಷ್ಟು ತಾಯಂದಿರಿದ್ದಾರೆ, ಅವರು ಕೂಡ ಇಲ್ಲಿ ಊಟವನ್ನು ಮಾಡಲು ರೆಡಿಯಾಗಿದ್ದಾರೆ. ಈ ಗಂಡು ಮಕ್ಕಳು ಊಟ ಮಾಡಿದ ನಂತರ ತಾಯಂದಿರಿಗೆ ಅವಕಾಶ ಇರೋದರಿಂದ ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರು ಕೂಡ ಬಡಿಸಿಕೊಂಡು ಊಟ ಮಾಡುವ ಒಂದು ಸಂದರ್ಭ ನಮಗೆ ಕಾಣಸಿಗುತ್ತದೆ. ಇಲ್ಲಿ ನೋಡ್ರಿ ನಮ್ಮ ಊರಿನ ಸ್ವಾಮೀಜಿಗಳು ಸನ್ಮಾನ್ಯರಾದ ಮುರುಗಯ್ಯ ಮಠದ ಸ್ವಾಮಿಗಳು. ಇವರು ಅಥಣಿಯಲ್ಲಿ ಕಂಪ್ಯೂಟರ್ ಅಂಗಡಿಗಳು ಅದಾವ, ಸ್ವಾಮಿ ಕಂಪ್ಯೂಟರ್ ಅಂಥೇಳಿ 2 ಅಂಗಡಿಗಳು ಅದಾವ. ಅವರು ಅಲ್ಲೇ ಇಲ್ಲಿ ಸನ್ಮಾನ್ಯ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕಂಪ್ಯೂಟರ್ 2 ಅಂಗಡಿಗಳನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ಹೆಮ್ಮೆ ಅನಿಸುತ್ತದೆ. ಮತ್ತು ಈಗ ನೋಡ್ರಿ ಊಟ ನೀಡುವ ಒಂದು ಸಂದರ್ಭ ಕಾಣಿಸ್ತಾ ಇದೆ. ಊಟ ನೀಡುವ ಒಂದು ಸಂದರ್ಭದಲ್ಲಿ ಸಾಕಷ್ಟು ಯುವಕರು ಇಲ್ಲಿ
ಕಾಣಿಸ್ತಾ ಇದ್ದಾರೆ. ರಾಜು ಕುಂಬಾರ್ ಅವರು ಕಾಣಿಸ್ತಾ ಇದ್ದಾರೆ. ಸಿದ್ದರಾಜ್ ಖೋತ್, ಸಿದ್ದಾರೋಡ್ ಅಥವಾ ಸಿದ್ದಾರೋಡ್ ಅಲಿಯಾಸ್ ಸಿದ್ದಾರೋಡ್ ಖೋತ್. ಇಲ್ಲಿ ನೋಡ್ರಿ ವೇದಿಕೆ ಮೇಲೆ ಮತ್ತು ನಮ್ಮ ಜಾಬಗೌಡ್ರ ಬಂಧುಗಳು ಸನ್ಮಾನ್ಯರಾದ ಈ ಜನವಾಡದ ಅತಿವಲ್ಲ, ಈಗ ಅವರು ಅಲ್ಲಿ ಜತ್ತಿಯಲ್ಲಿ ಅವರ ಭರತ್ ಒಂದು ಬಂಗ್ಲೆಯಲ್ಲಿ ವಾಸ ಇರುವುದರಿಂದ ರಿಟೈರ್ಡ್ಮೆಂಟ್ ಇಂಜಿನಿಯರ್ ಸಾಹೇಬರು ನಮ್ಮ ಮಾವ ಅನ್ನಲಿಕ್ಕೆ ನಮಗೆ ಹೆಮ್ಮೆ ಅನಿಸುತ್ತದೆ. ಅವರು ಇಬ್ಬರು ದಂಪತಿಗಳು ಅಂದರೆ ಸನ್ಮಾನ್ಯರಾದ ಸುರೇಶ್ ಜಾಬಗೌಡರು ಅವರ ಜೊತೆ ತಾಯಿ ಅವರ ದಂಪತಿಗಳು ಅಂದರೆ ಇಬ್ಬರು ದಂಪತಿಗಳು ಅಂದರೆ ನಮ್ಮ ತಂಗಿ ಶ್ರೀಮತಿ ದೊಡ್ಡಕ್ಕ ಅಂಥೇಳಿ ಅವರಿಗೆ ನಾವು ಕರಿತೀವಿ. ಸನ್ಮಾನ್ಯರಾದ ದೊಡ್ಡವ್ವ ಸನ್ಮಾನ್ಯ ತಾಯಿ ಶ್ರೀ ಕುಂಕುಮ ಸೌಭಾಗ್ಯವತಿ ದೊಡ್ಡವ್ವ ಸುರೇಶ್ ಜಾಬಗೌಡ್ರು ಇವರು ಕಾಣಿಸ್ಕೊಂಡ್ರು. ಅಲ್ಲೇ ಪಕ್ಕದಲ್ಲೇ ಅವರ ತಂಗಿ ತಾಯಿ ಸುಮಿತ್ರಾ ಗುಡ್ಡಾಪುರ್ ಇವರು ಕೂಡ ಪಕ್ಕದಲ್ಲಿ ಇಬ್ಬರು ಅಕ್ಕ ತಂಗಿಯರು ತುಂಬ ಸಂತೋಷದಿಂದ ಖುಷಿಯಿಂದ ಈ ಒಂದು ಬಾಂಧವರ ಕುಪ್ಪಸ ಕಾರ್ಯಕ್ರಮಕ್ಕೆ ಮನೆಯ ತಂಗಿಗಳು ಅವರು ಮನೆಯ ತಂಗಿಯಂದರು ಅಕ್ಕಂದಿರು ಇರುವುದರಿಂದ ಅವರಿಗೆ ತುಂಬ ಒಂದು ನಮ್ಮ ಕೋತ ಬಂಧುಗಳ ವತಿಯಿಂದ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಅವರಿಗೆ ಧನ್ಯವಾದಗಳನ್ನು ಮತ್ತು ಆಶೀರ್ವಾದಗಳನ್ನು ಆ ನಮ್ಮ ತಂಗಿಯಂದಿರಿಂದ ನಾವು ಪಡೆಯುತ್ತೇವೆ. ಕೋತ ಬಂಧುಗಳ ವತಿಯಿಂದ ಹಣೆ ಹಚ್ಚಿ ಇಬ್ಬರು ತಂಗಿಯಂದರಿಗೆ ಹಣೆ ಹಚ್ಚಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ. ಅದಕ್ಕೆ ಈಗಾಗಲೇ ಅವರು ಬಂದು ನಮ್ಮ ಸನ್ಮಾನ್ಯರಾದ ಚಿದಾನಂದ್ ಬಸಲಿಂಗಪ್ಪ ಕೋತ್ ದಂಪತಿಗಳಿಗೆ ಇಬ್ಬರು ಆಶೀರ್ವಾದ ನೀಡಿದರು. ತಂಗಿಯಂದರು ಬಂದು ಈಗ ಸನ್ಮಾನ್ಯರಾದ ಬಸಪ್ಪ ಕೋತ್ ಅವರು ಕಾಣಿಸ್ಕೊಂಡ್ರು ಹಿರಿಯರು. ಅವರ ಪಕ್ಕದಲ್ಲಿ ಅವರ ಇನ್ನೊಬ್ಬ ತಮ್ಮ ಸನ್ಮಾನ್ಯರಾದ ಲಕ್ಷ್ಮಣ್ ಬಸಪ್ಪ ಕೋತ್ ಅವರು ಕಾಣಿಸ್ಕೊಂಡ್ರು. ಇಲ್ಲೇ ಸನ್ಮಾನ್ಯರಾದ ಸಂಗೊಂಡ ಬಸಪ್ಪ ಕೋತ್ ಇವರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಇವರು ಒಟ್ಟು 6 ಜನ ಅಣ್ಣ ತಮ್ಮಂದಿರು. ಬೃಹತ್ತಾದ ದೊಡ್ಡದಾದ ಒಂದು ಕುಟುಂಬ ಅವರದು. ಕೋತ ಬಂಧುಗಳು ಎಂದು ಹೇಳಲು ಸಂತೋಷವನ್ನಿಸಿದೆ. ಇಲ್ಲಿ ನೋಡ್ರಿ ನಮಗೆ ಗಿಫ್ಟ್ ನೀಡ್ತಾ ಇದ್ದಾರೆ ಸನ್ಮಾನ್ಯರಾದ ರಮೇಶ್ ಶಿವಪ್ಪ ಸಕ್ರಿ ಬನಹಟ್ಟಿಯಿಂದ ಬಂದಿರ್ತಾರೆ. ಇವರು ಗಿಫ್ಟ್ ನೀಡಿ ಇಬ್ಬರು ಅಂದರೆ ಕೋತ ಬಂಧುಗಳ ಸನ್ಮಾನ್ಯರಾದ ಚಿದಾನಂದ್ ಬಸಲಿಂಗಪ್ಪ ಕೋತ್ ಇಬ್ಬರು ದಂಪತಿಗಳಿಗೆ ನವ ದಂಪತಿಗಳಿಗೆ ಶುಭ ಆಶೀರ್ವಾದ ಕೋರಿದರು. ಇಲ್ಲಿ ಮತ್ತೆ ನಮ್ಮ ಅಡಹಟ್ಟಿ ಬಸಲಿಂಗಮ್ಮ ಕಾಣಿಸಿಕೊಂಡರು.